ಹಾಗೆ ಜಯಲಲಿತಾ ಆಗ್ಲಿಕ್ಕೆ ಅಲ್ಲಿದ್ದವ ಕರುಣಾನಿಧಿಯ ಎಂತ ಮಾತಾಡ್ತೀರಿ? ನಾ ಮಾತಾಡಿದ್ರೆ ಇನ್ನೊರು ಮಂಡೆ ಕೆಲಸ ಕೊಡುವವನ. ನನಗೆ ಮಂಡೆಗೂ ಹೋಗ್ಲಿಲ್ಲ, ಕೆಲಸವೂ ಹೋಗ್ಲಿಲ್ಲ. ಸರಿಯಾಗಿ ಹೇಳಿದ ಹಾಗೆ ಹೇಳಲಾಗಿದ್ರೆ, ನಿನ್ನ ತಂಗಿ ಅಲ್ಲಿಗೆ ಹೋದಾಗ ಸಂಧಾನದ ಮೂಲಕ ಜಯ ಲಲಿತಾ ಆಗಬಹುದು, ಜಯ ಸುಲಲಿತಾ ಆಗಬಹುದು ಅಂತ ಲೆಕ್ಕ ಹಾಕಿದವು ನೀನು. ಹಾಗೆ ಅಲ್ಲಿ ಆಗ್ಲಿಕ್ಕೆ ಅಲ್ಲಿದ್ದವ ಕರುಣಾನಿಧಿಯೋ ಅಲ್ಲಪ್ಪ, ಯಾರು ಕರುಣಾನಿಧಿಯೋ ಕರುಣಾಕರನೋ ಕೃಪಾಕರನೋ ಇರುವುದು ಯಾರಿಗೆ ಹೆಸರು? ನಿನಗೆ. ಅಲ್ಲಿದ್ದವ ಅರ್ಜುನ. ಪ್ರಯೋಜನ ಉಂಟದು ವಿಫಲ ಆಯ್ತು. ಈಗ ಕೊನೆಗೇನೀಗ ಹೋಗಿ ಬರ್ಬೇಕು. ಯಾರ? ನಾನು ರಾಯಭಾರಿಯಾಗಿ ನನಗೆ ಅದಕ್ಕೆ ನಿಮ್ಮ ಒಂಥರ ಕಂಡ್ರಾಗುದಿಲ್ಲ ನೋಡಿ. ಹೆಂಗಸರ ಹತ್ರೂ ಆಗ್ಲಿಲ್ಲ, ಮತ್ತೊಬ್ರ ಹತ್ರೂ ಆಗ್ಲಿಲ್ಲ, ಯಾರ ಹತ್ರೂ ಕೊನೆಗೆ ನೀ ಹೋಗ, ನೀವೊಂದು ಮಾಡ ನೋಡ್ರಿ. ನನ್ನ ವಿಷಯ ಗೊತ್ತುಂಟು ನನಗೆ. ಸಣ್ಣದಾದ್ರೂ ಒಟ್ಟಿಲ್ಲ, ನನ್ನನ್ನೇ ಮೊದಲು ಕರೆದು ಹೇಳ್ಬೇಕು, ಇಂಥದ್ದು ನೀವು ಮಾಡ್ಬೇಕು. ಖಂಡಿತ ಒಪ್ಕೊಳ್ತೇನೆ ನಾನು. ಯಾರು ಆಗುದಿಲ್ಲ ಅಂತ ಹೇಳಿದ ಮೇಲೆ ನನ್ನ ಕರೆದು ಹೇಳಿದ್ರೆ ಸಾಕು, ನನಗೆ ಏರಿ ಹೋಗು. ನಾನು ವಿಚಾರ ಮಾಡಿದ್ದೆ ಕೇಳಿ. ಸಂಧಾನ ನಿನ್ನಿಂದ ಆಗುವುದು ಸಂಧಾನ. ಸಂಧಾನಕ್ಕೆ ಬುದ್ಧಿವಂತರೇ ಆಗಬೇಕು. ರಾಮಾಯಣದ ಕಥೆ ಕೇಳಿದ್ದೀಯ ನೀನು? ರಾವಣನಲ್ಲಿ ಸಂಧಾನಕ್ಕೆ ಕಳಿಸುವಾಗ ರಾಮ ಕಳಿಸಿದ್ದು ಯಾರನ್ನ? ಅಂಗದ ಸಂಧಾನ ಕೇಳಿದ್ದೇವೆ ಅಲ್ವಾ? ಹೌದು ಹೌದು. ಹಾಗಾಗಿ ನಾನು ನಿನ್ನ ಕಳಿಸ್ತಾ ಇದ್ದೇನೆ. ಅಂಗದ ಯಾರು? ಮಂಗ. ನಾನು ನಿನ್ನನ್ನು ಕಳಿಸ್ತಾ ಇದ್ದೇನೆ. ನಾನು ದೊಡ್ಡ ಮಂಗ. ಬುದ್ಧಿವಂತ ಅಂತ ಅರ್ಥ. ನೀನು ಒಳ ಸುತ್ತಿನ ಮಾತಾಡಬೇಡ, ಯಾಕಂದ್ರೆ ನಿನ್ನೊಟ್ಟಿಗೆ ತಿರುಗಾಟ ಹೆಚ್ಚಾದ್ ನಂಗ. ತಿರುಗಾಟ ನಮಗೂ ಕೆಲವು ಆಯ್ತು, ಒಟ್ಟಿಗೆ ಹೆಚ್ಚಾದ್ ನಿನ್ನೊಟ್ಟಿಗೆ. ಮತ್ತೆ ಈಗ ಇರಲೇ ಅಂತೂ ನಿನ್ನ ಮಾತು ಹಾಳಾಗ್ಬಾರ್ದಲ್ಲ. ಅದ್ರಲ್ಲಿ ಏನುಂಟು ಕೇಳಬೇಡ. ಇದ್ರಲ್ಲಿ ನಂಗೆ ಅಗತ್ಯ ಇಲ್ಲ. ಇದ್ದ ನೀ ಹೇಳುದು ಇಲ್ಲ, ನನಗೆ ಗೊತ್ತಿಲ್ಲ. ಅಭ್ಯಾಸ ಇಲ್ಲ ನಮ್ಗೆ. ಇದ್ದದ್ದು ನಾವು ಹೇಳುದಿಲ್ಲ, ಇದ್ದಾಗ ಅಗತ್ಯವೂ ಇಲ್ಲ. 9 ಮಾಡಿ ಹೇಳ್ಬೇಕು. 109 ನಾವು ಹೋದ ಮೇಲೆ 999 ಆದ್ರೂ ಆಯ್ತೆ. ನಮ್ದು 9 ಬಿಟ್ಟು ಅವರೆಲ್ಲ ಮೊದಲು ಹೇಳಿದ್ದೇವೆ, ಹೌದಲ್ಲ? ಮತ್ತೆ ನೋಡು, ಮೊದಲೇ ಹೇಳ್ತೇನೆ ನಾನು, ಹೋಗುದು ನಿನ್ನ ಭಾವನಲ್ಲಿಗೆ. ನಾನು ಹೋದ ಮೇಲೆ ಪ್ರಕರಣ ಎಲ್ಲಿಗೆ ಹೋಗ್ತದೆ ಅಂತಿಲ್ಲ. ನನಗೆ ಸಿಟ್ಟು ಬಂದು ಅವನ ಮುಸುಡಿಗೆ ನಾನು ಬಿಟ್ಟೆ. ಕೊನೆಗೆ ನೀ ನನಗೆ ಆಕ್ಷೇಪ ಮಾಡ್ಲಿಕ್ಕಿಲ್ಲ. ನಿನ್ನ ಕಳುವಿ ಕೊಟ್ಟೆ, ನೀವು ಹೋಗೋದು ನಮ್ಮ ಭಾವನೆ ಹೊಡ್ತೇನ. ನಾನೀಗ ನಿನ್ನನ್ನು ಕಳಿಸುವ ಉದ್ದೇಶವೇ ಒಂದು 4 ಬೀಳ್ಬೇಕಂತಲೇ ಕಳಿಸಿಕೊಡುದು. ನನಗೂ ವಿಶ್ವಾಸ ಉಂಟು. ಮತ್ತೆ ಇಲ್ಲಿ ನಿನ್ನನ್ನೇ ಕಳಿಸ್ತೇನೆ. ನಾ ಹೋದ್ಮೇಲೆ 4 ಬೀಳದೆ ಇರ್ತದೆ ಮಾರಾಯ. ನನಗೆ ವಿಶ್ವಾಸ ಮೇಲೆ ಹೋಗುತ್ತಾ ಯಾರಿಗಂತ ಮತ್ತೆ ಗೊತ್ತಾಗ್ತದೆ. ಅದು ನೋಡುವ. ಸರಿ, ಹಾಗಿದ್ರೆ ನಾನು ಹೋಗ್ತೇನೆ. ಬಂದು ತಿಳ್ಕೊ. ನನಗೆ ನಿದ್ದೆ ಬರುದಿಲ್ಲ, ಅದನ್ನ ಸೇರುದಿಲ್ಲ. ಗೊತ್ತಾಗಿದೆ ಮರ ನಿನ್ ಕತೆ ಎಂತ ಕಷ್ಟ. ನಂಗೆ ಬಹಳ ಬೇಸರ ಆಗ್ತವೆ. ನಮ್ಮವ್ರು ಹೇಳ್ತೇನೆ, ದಿನ ಕಳಿತಾ ಉಂಟು. 5-6 ದಿವಸ ಮೇಲೆ ಆಯ್ತು. ನೀ ಕುಡಿದು ಬಿಟ್ಟೆ ಹೌದರ? ಯಾರು ನಮ್ಮ ಅಣ್ಣನ ಕಣ್ಣು ಕಾಡ್ತಾ ಇದ್ದೀಯ? ಅಲ್ಲಪ್ಪ, ಹಾಲು ಮೊಸರು ಯಾವುದೂ ಬೇಡ ಹೇಳ್ತಾ ಇದ್ದಾನೆ. ಮತ್ತೆ ಏನೂ ಎಂತ ಕುಡಿದು ಬಿಟ್ಟೆ ಮರ. ಹೆದರುವಾಗತ್ತಲ್ಲಿ ಬರ್ಲಿ, ಗಾಯ ಬರುವುದೆಲ್ಲ ಬಂದಂತ ತಿಳ್ಕೊ. ಇವತ್ತೇ ಕುಡ್ಕ ಮಲ್ಕೊಂಡೇನು. ಹೊಟ್ಟೆ ತುಂಬಾ ಹಾಲು, ನಿಶ್ಚಿಂತೆ. ಬಂದ ಹೆದರ್ಬೇಡ. ನನ್ನ ಲೆಕ್ಕ 8 ಮೇಲೆ ಹೋಗ್ಬೋದು. 4 ಸಾಕಲ್ಲ. ಸರಿ, ಇನ್ನೊಂದು